ಎಷ್ಟು ಹಣ ಕೂಡ ಅಕ್ರಮವಾಗಿ ಸಂಪಾದಿಸಿದ್ರೆ ಅದರಿಂದ ಸಂತಸ ಬರಲ್ಲ. ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಅಷ್ಟೊಂದು ನಗದು ಮನೆಯಲ್ಲಿದ್ರೆ ಮಕ್ಕಳು ಮುಂದೆ ಏನಾಗ್ಬೋದು ಅನ್ನೋ ಯೋಚನೆ ಇದ್ದೇ ಇರ್ತದೆ. ಅದರಿಂದ ಸಂತಸ ಬರಲ್ಲ, ನಿದ್ದೆ ಕೂಡ ಬರಲ್ಲ, ನಿದ್ದೆಗೆ ಮದ್ದು ತಗೊಳ್ಬೇಕಾಗ್ತದೆ. ಈ ಒಂದು ಮೌಲ್ಯ, ತೃಪ್ತಿ ಅನ್ನೋ ಮೌಲ್ಯವನ್ನು ಅಳವಡಿಸಿದ್ರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ, ನಿಮ್ಮ ಜೀವನ ಸುಗಮವಾಗಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವೆಲ್ಲ ಕುಳಿತವರು ನಮ್ಮ ಜವಾಬ್ದಾರಿಗಳನ್ನ ಅರಿಯಬೇಕಲ್ಲ. ದಿಸ್ ಇಸ್ ವಾಟ್ ಅಟ್ರಾಕ್ಟ್ಸ್ ಮೀ. ನನ್ನನ್ನು ಇಲ್ಲಿ ಬರಲಿಕ್ಕೆ ಕಾರಣ ವಿನೋದನ ಆ ಕಳಕಳಿ. ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗಳಿಗೆ ಪರಿಹಾರ. ಐ ಆಮ್ ದ ರಿಸಲ್ಟ್ ಆಫ್ ಇಟ್. ಐ ಆಮ್ ದ ರಿಸಲ್ಟ್ ಆಫ್ ಎಜುಕೇಶನ್. ನಾನು ಕನ್ನಡಿಗರು, ಕನ್ನಡ ಭಾಷೆ ಬೆಳೆಸಬೇಕು, ಉಳಿಸ್ಬೇಕು, ಅದು ನನ್ನ ಕರ್ತವ್ಯ. ಇದು ನನಗೆ ಯಾರೂ ಅಂದರೆ ಹೇಳಬೇಕಾಗಿಲ್ಲ. ಕನ್ನಡ ನನಗೆ ಏನು ಹೆಸರು ಕೊಟ್ಟಿದೆ, ಏನು ಸ್ಥಾನ ಸನ್ಮಾನ ಕೊಟ್ಟಿದೆ. ಈ ಭಾಷೆ ನಂದು, ಈ ನೆಲ ನಂದು, ಜಲ ನಂದು. ಸೊ ನನ್ನ ಭಾಷೆ, ನನ್ನ ಪರಂಪರೆ, ನಮ್ಮ ಸಂಸ್ಕಾರ ನಾವು ಕಾಪಾಡಬೇಕು, ಅಷ್ಟೇ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಮೊದಲನೇದಾಗಿ ನಮ್ಮ ತಂಡಕ್ಕೆ ಶಕ್ತಿ ಅಂತ ಹೇಳಿದ್ರೆ 2 ವ್ಯಕ್ತಿಗಳಿದ್ದಾರೆ ನಮಗೆ. ಆ 2 ವ್ಯಕ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ DRDOದ ಸೈಂಟಿಸ್ಟು ಆ ಶ್ರೀನಿವಾಸನ್ ಅವರೇ ನಮ್ಮ ತಂಡದ ಮಾರ್ಗದರ್ಶಕರು. ಎರಡನೇದಾಗಿ ನಮ್ಮ ತಂಡದ ಮಹಾನ್ ಶಕ್ತಿ ಅಂತ ಹೇಳಿದ್ರೆ ರವಿ ಡಿ ಚನ್ನನ್ ಅವರು. ಇವರು ನಮ್ಮ ತಂಡದ ಗೌರವಾಧ್ಯಕ್ಷರು. ಇವರಿಬ್ಬರಿಂದ ನಮ್ಮ ಪ್ರೇರಿತರಾಗಿ ನಾವು ಮಾಡ್ತಾ ಇರೋಂಥ ಕೆಲಸ. ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಿಕ್ಷಣ ಹಬ್ಬ 2023 ಅಭಿನಂದನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಂದಿದ್ದ ಎಲ್ಲ ಗೌರವಾನ್ವಿತ ಅತಿಥಿಗಳು ತಿಳಿಸಿದರು. ಇನ್ನು ಪೂಜಾ ಗಾಂಧಿರವರು ಮಾತನಾಡಿ, ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳ ಹಕ್ಕು. ಆದರೆ ಇಂದಿನ ದಿನಮಾನಗಳಲ್ಲಿ ಅದು ಮುಕ್ತವಾಗಿ ಸಿಗುತ್ತಿಲ್ಲ. ಏಕೆಂದರೆ ಸರ್ಕಾರಗಳು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ಎಂದು ಹೇಳುತ್ತಾರೆ, ಆದರೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ವಿಫಲರಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಸಂತೋಷ್ ಹೆಗಡೆಯವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುತ್ತಿರುವುದು ಹರ್ಷದಾಯಕವಾಗಿದೆ ಮತ್ತು ಇವತ್ತಿನ ಸಮಾಜದಲ್ಲಿ ದುರಾಸೆ ಎಂಬ ರೋಗ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿದೆ. ಇದೇ ರೀತಿ ಮುಂದುವರೆದಲ್ಲಿ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವುದಿಲ್ಲ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಮಕ್ಕಳು ಪ್ರಜ್ಞಾವಂತರಾಗಿ ಸಮಾಜ ಕಟ್ಟುವಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದು ಎಂದು ತಿಳಿಸಿದರು. ಇನ್ನು ಶ್ರೀನಿವಾಸನ್ ರವರು ಮಾತನಾಡಿ, ಪರಿಶ್ರಮ ಬೇಕು ಮತ್ತು ಮಾರ್ಗದರ್ಶನ ಇರಬೇಕು. ಅವಕಾಶಗಳು ಬರುತ್ತವೆ, ಅದಕ್ಕೆ ನಾನೇ ನಿದರ್ಶನ ಎಂದು ಹೇಳಿದರು. ಅವಕಾಶ ಬಂದಾಗ ಕೈಕಟ್ಟಿ ಕೂರದೆ ಸಮವಹಿಸಿ ಮುಂದೆ ಬರಬೇಕೆಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು. ಇನ್ನು ರವಿ ಡಿ ಚನ್ನನ್ ಮಾತನಾಡಿ, ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ, ಸ್ವಾಭಿಮಾನ ಇದ್ದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಮತ್ತು ನಾನು ಯಾರು, ನಾನಿಲ್ಲಿ ಏಕೆ ಬಂದಿದ್ದೇನೆ, ನಾನಿಲ್ಲಿ ಏನು ಮಾಡುತ್ತಿದ್ದೇನೆ ಎಂಬ ವಾಕ್ಯವನ್ನು ಪ್ರತಿಯೊಬ್ಬರೂ ಅವರವರ ಪ್ರಶ್ನೆಯನ್ನು ಹಾಕಿಕೊಂಡು ಕೆಲಸ ಮಾಡಿದ್ದಲ್ಲಿ ಜಗತ್ತನ್ನು ಕಟ್ಟುವಲ್ಲಿ ಯಶಸ್ವಿಯಾಗುತ್ತಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ ಸಂತೋಷ್ ಹೆಗಡೆ, ನಿವೃತ್ತ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್, ಗೌರವ ಅತಿಥಿಯಾಗಿ ಶ್ರೀಮತಿ ಪೂಜಾ ಗಾಂಧಿ, ಕನ್ನಡ ಚಲನಚಿತ್ರ ನಟಿ, ಶಿಕ್ಷಣ ತಂಡದ ಗೌರವ ಅಧ್ಯಕ್ಷರು ಶ್ರೀ ರವಿ ಡಿ ಚನ್ನನ್ IPS, ಶಿಕ್ಷಣ ತಂಡದ ಮಾರ್ಗದರ್ಶಕರು ಶ್ರೀನಿವಾಸನ್, ವಿಜ್ಞಾನಿ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ ಸಂತೋಷ್ ಹೆಗಡೆ, ನಿವೃತ್ತ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್, ಗೌರವ ಅತಿಥಿಯಾಗಿ ಶ್ರೀಮತಿ ಪೂಜಾ ಗಾಂಧಿ, ಕನ್ನಡ ಚಲನಚಿತ್ರ ನಟಿ, ಶಿಕ್ಷಣ ತಂಡದ ಗೌರವ ಅಧ್ಯಕ್ಷರು ಶ್ರೀ ರವಿ ಡಿ ಚನ್ನನ್ IPS, ಶಿಕ್ಷಣ ತಂಡದ ಮಾರ್ಗದರ್ಶಕರು ಶ್ರೀ ಶ್ರೀನಿವಾಸನ್, ವಿಜ್ಞಾನಿ ಹಾಗೂ ಶಿಕ್ಷಣ ತಂಡದ ಎಲ್ಲ ಪದಾಧಿಕಾರಿಗಳು, ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಮತ್ತು ಸರ್ಕಾರಿ ಶಾಲೆಗೆ ಸಹಾಯ ಹಸ್ತ ನೀಡಿದ ಎಲ್ಲ ದಾನಿಗಳು ಹಾಜರಿದ್ದರು. ಅಂದ್ರೆ ನಿಜವಾಗ್ಲೂ ಎಲ್ಲಾ ಸರ್ಕಾರಿ ಶಾಲೆಗಳ ಮಕ್ಕಳ ಪರವಾಗಿ ನಿಮಗೆ ಕೃತಜ್ಞತೆ ಅಂತ ನಾನು ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಶಿಕ್ಷಣ ತಂಡದ ಎಲ್ಲ ಕಾರ್ಯಕರ್ತರಿಗೆ. ಜೊತೆಗೆ ಶಿಕ್ಷಣ ತಂಡ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಫ್ಯಾನ್ ಹಾಗೆ ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ಮುಂದೆ ಬರೋ ದಿನಗಳಲ್ಲಿ ನಾನು ಖಂಡಿತ ಒಂದು ಸಕ್ರಿಯ ಕಾರ್ಯಕರ್ತರಾಗಿ ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕೆ ಇಷ್ಟಪಡ್ತೀನಿ. Every child has the right to study, free education,
ಅದ್ರ ಜೊತೆಗೆ ಗುಣಮಟ್ಟದ ಎಜುಕೇಶನ್. ಸೊ ಗುಣಮಟ್ಟದ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ? ನನ್ನ ಪ್ರಕಾರ ಇಲ್ಲ. ಸೊ ಇದು ಬರೀ ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಮಾತ್ರ. ಇಟ್ ಶುಡ್ ಬಿಕಮ್ ದ ಫಂಡಮೆಂಟಲ್ ಡ್ಯೂಟಿ ಆಫ್ ದ ಗವರ್ಮೆಂಟ್. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಯಾವ ಪರಿಸ್ಥಿತಿಯಲ್ಲಿ ಇರೋದು ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಒಂದು ಎಸ್ ಟಿ ಸಿದ್ದರಾಮಯ್ಯ ಸರ್ ಅವರ ವರದಿ ಓದ್ತಾ ಇದ್ದೆ. ಅವರು ಕನ್ನಡ ಪ್ರಾಧಿಕಾರ ಅಧ್ಯಕ್ಷರಾದ ಅವರು ತುಂಬಾ ಒಂದು 25-30 ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರು. ಆ ಪುಸ್ತಕದಲ್ಲಿ ಪ್ರತಿಯೊಂದು ಪಾಯಿಂಟ್ ನಿಜವಾಗ್ಲೂ ಸರ್ಕಾರಿ ಶಾಲೆಗಳು ಯಾವ ರೀತಿ ಇರಬೇಕು ಅಂತ ಆ ಕಲ್ಪನೆ ಇದೆ ಅಲ್ಲ, ಅದು ನಿಜವಾಗ್ಲೂ ನೆನಸಾಗ್ಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸಿ ಶಿಕ್ಷಣ ತಂಡ ಅಂದ್ರೆ 50 ಜನರಿಂದ ಒಂದು 50,000 ಜನರ ತಂಡ ಆದ್ರೆ ಖಂಡಿತ ಇದು ಸಾಧ್ಯ. ಸೊ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ಇಲ್ಲಿ ಎಲ್ಲರೂ ಅಂದ್ರೆ ಸುಮಾರು ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಏನೂ ಅಸಾಧ್ಯ ಇಲ್ಲ. ಒಂದು ವಚನ ಹೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. 3 ಮತದ ಹೊಟ್ಟ ತೂರಿ ಎಲ್ಲ ತತ್ವವೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಸೊ ಒಂದು ಚೇತನನ ಉದ್ಭವಿಸಿದ್ದಾರೆ ಶಿಕ್ಷಣ ತಂಡದವರು. ವಿನೋದ್ ಅವ್ರಿಗೆ ನಾನು ಹೃದಯ ತುಂಬಿರೋ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಈ ಒಂದು ಶಿಕ್ಷಣ ಹಬ್ಬದಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನನ್ನ ಅನಿಸಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವುದರಿಂದ ಮುಂದೆ ಅವರನ್ನು ಒಳ್ಳೆ ಪ್ರಜೆಗಳಾಗಿ ಮಾಡಬಹುದನ್ನುವುದು ನನ್ನ ಅನಿಸಿಕೆ. ಸಮಾಜ ಒಳ್ಳೆಯ ಕೆಲಸ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿದ್ರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಹೇಳಿದೆ. ವಿದ್ಯಾರ್ಥಿನಿಯರೇ, ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇವತ್ತು ಇರುವಂತ ಕೆಲವು ವಿಚಾರಗಳನ್ನ ಗಮನಕ್ಕೆ ತಗೊಂಡು ಅದನ್ನ ದೂರ ಇಡುವಂತ ಒಂದು ಪ್ರಯತ್ನ ನಡೀಬೇಕು. ಆ ಪ್ರಯತ್ನ ನನ್ನ ವಯಸ್ಸಿನವರಿಂದ ಆಗಲ್ಲ. ಯಾಕಂದ್ರೆ ಈ ಸಮಾಜವನ್ನ ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ನಿಮ್ಮಿಂದ ಸಾಧ್ಯವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನ ಯುವಕರ ಮುಂದೆ ಇಡಬೇಕನ್ನುವ ವಿಚಾರದಲ್ಲಿ ನಾನು ನಿನ್ನೆವರೆಗೆ 1813 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಇವತ್ತು ಈ ಕಾರ್ಯಕ್ರಮದ ನಂತರ ಹೊಸಕೋಟೆಯಲ್ಲಿ ಇನ್ನೊಂದು ಉರ್ದು ಶಾಲೆಗೆ ಹೋಗ್ತಾ ಇದ್ದೇನೆ. ಸಾಯಂಕಾಲ 6 ಗಂಟೆಗೆ ಸೆಂಟ್ ಮೇರೀಸ್ ಸ್ಕೂಲ್ ಅಂತ ವಿಜಯನಗರದಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನನ್ನ 5 ವರ್ಷದ ಲೋಕಾಯುಕ್ತದ ಅನುಭವದಲ್ಲಿ ನಾನು ತಿಳ್ಕೊಂಡದ್ದು ಇವತ್ತಿನ ಸಮಾಜದಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಅದು ಇದೇ ರೀತಿ ಮುಂದುವರೆದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಅದರಿಂದ ಕುಸಿತವಾಗಬಹುದು ಅನ್ನೋದು ನನ್ನ ವಿಚಾರ. ಅದಕ್ಕೆ ಸರಿಯಾದ ದಾರಿ ಏನಂದ್ರೆ ನಮ್ಮಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ ಮತ್ತೆ ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ಹಾಗಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಸಿಕ್ತು, ಒಂದು ಕೆಲಸ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಆಂಬಿಷನ್. ಜಾಸ್ತಿ ಓದ್ಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನೂ ಕೂಡ ಆಗ್ಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಆ ಒಂದು ಮೌಲ್ಯವನ್ನ ಅಳವಡಿಸಿದ್ರೆ ಜೀವನದಲ್ಲಿ ಸಂತಸ ಬರ್ತದೆ.
ಎಷ್ಟು ಹಣ ಕೂಡ ಅಕ್ರಮವಾಗಿ ಸಂಪಾದಿಸಿದ್ರೆ ಅದರಿಂದ ಸಂತಸ ಬರಲ್ಲ. ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಅಷ್ಟೊಂದು ನಗದು ಮನೆಯಲ್ಲಿದ್ರೆ ಮಕ್ಕಳು ಮುಂದೆ ಏನಾಗ್ಬೋದು ಅನ್ನೋ ಯೋಚನೆ ಇದ್ದೇ ಇರ್ತದೆ. ಅದರಿಂದ ಸಂತಸ ಬರಲ್ಲ, ನಿದ್ದೆ ಕೂಡ ಬರಲ್ಲ, ನಿದ್ದೆಗೆ ಮದ್ದು ತಗೊಳ್ಬೇಕಾಗ್ತದೆ. ಈ ಒಂದು ಮೌಲ್ಯ, ತೃಪ್ತಿ ಅನ್ನೋ ಮೌಲ್ಯವನ್ನು ಅಳವಡಿಸಿದ್ರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ, ನಿಮ್ಮ ಜೀವನ ಸುಗಮವಾಗಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವನ ಗುಂಪೇ ಸೈನ್ಸ್ ಅಲ್ಲಿ ಇಲ್ಲ. ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮಿಯೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಕವಿಗಳು ಬರೆದಿದ್ದಾರಲ್ಲ, ಏನೇ ಆಡು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು! ಇದಕ್ಕೆ ಪೂರಕವಾಗಿ ಶಾಲಾ ಕಾಲೇಜಿಗೆ ಹೋದಾಗ ನಾನು ನನ್ನದೇ ಆದ ಒಂದು ಸಂದೇಶ ಕೊಡ್ತಾ ಇರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ. ಪರಿಶ್ರಮ ಬೇಕು, ಒಂದು ಮಾರ್ಗದರ್ಶನ ಬೇಕು, ಅವಕಾಶಗಳು ಬರುತ್ತದೆ ಎಂಬುದಕ್ಕೆ ನಾನೇ ಒಂದು ಸಾಕ್ಷಿ. ನಿಮ್ಮೊಂದಿಗೆ ಬೆರೆತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶಿಕ್ಷಣ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಪುಟಾಣಿಗಳೇ, ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂತ ನಮಗೆ ಅವಕಾಶಗಳಿವೆಯೇ? ಸಾಧಿಸಲು ಮಾರ್ಗದರ್ಶಿಗಳಿದ್ದಾರೆಯೇ? ಯಾವ ವ್ಯಕ್ತಿತ್ವವನ್ನು ಧ್ಯೇಯವಾಗಿಟ್ಟುಕೊಂಡರೆ ನಾವು ಮುಂದೆ ಬರಬಹುದು ಇತ್ಯಾದಿ ಗೊಂದಲಗಳು ನಿಮ್ಮಲ್ಲಿ ಇರುತ್ತವೆ ಎಂದು ನಾನು ತಿಳಿದಿದ್ದೇನೆ. ಶಿಕ್ಷಣ ತಂಡ ಇದನ್ನು ಮನಗೊಂಡು ವರ್ಷ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ನಿಮಗೆ ಪರಿಚಯಿಸುತ್ತಲೇ ಬಂದಿದೆ. ಒಂದು ವರ್ಷ ನಿಷ್ಠಾವಂತರಾದ IPS ಅಧಿಕಾರಿಗಳಾದ ನಿವೃತ್ತ IPS ಅಧಿಕಾರಿಯಾದ ಶ್ರೀ ಅಣ್ಣಾಮಲೈರನ್ನು ಪರಿಚಯಿಸಿತ್ತು. ಇನ್ನೊಂದು ಸಲ ಪದ್ಮಶ್ರೀ ವಿಜೇತೆ ಸಾಲುಮರದ ತಿಮ್ಮಕ್ಕನವರನ್ನು ಪರಿಚಯಿಸಿತ್ತು. ಇನ್ನೊಂದು ಸಲ ಪದ್ಮಶ್ರೀ ವಿಜೇತೆ ಶ್ರೀಯುತ ಜೋಗತಿಯರನ್ನು ಪರಿಚಯಿಸಿತ್ತು. ಮೊದಲೊಂದು ಸಲ ಶ್ರೀಯುತ ರವಿಯರನ್ನು ಪರಿಚಯಿಸಿತ್ತು. ಇವರೆಲ್ಲರೂ ವಿದ್ಯಾರ್ಥಿ ದಿಶೆಯಲ್ಲಿ ಬಂದಂತಹ ಅಡೆತಡೆಗಳನ್ನು ಎದುರಿಸಿ ಸಮಾಜದಲ್ಲಿ ಬಹಳ ಹಿರಿಯ ಪ್ರಜೆಗಳಾಗಿರುವುದು ಇದಕ್ಕೆ ಸಾಕ್ಷಿ. ಮಕ್ಕಳೇ, ಒಂದು ಮನದಟ್ಟು ಮಾಡ್ಕೋಬೇಕು ಅಂದ್ರೆ ನೀವೆಲ್ಲರೂ ಇಂಥ ವ್ಯಕ್ತಿತ್ವವನ್ನು ಪಡೆಯಲು ಅರ್ಹರು ಅನ್ನುವುದನ್ನು ನೀವು ಮಾಡ್ಕೊಳ್ಬೇಕು ಎಂಬುದು ವಿಚಾರ. ನಾವೆಲ್ಲ ಕುಳಿತವರು ನಮ್ಮ ಜವಾಬ್ದಾರಿಗಳನ್ನು ಅರಿಯಬೇಕಲ್ಲ. ದಿಸ್ ಇಸ್ ವಾಟ್ ಅಟ್ರಾಕ್ಟ್ಸ್ ಮೀ. ನನ್ನನ್ನು ಇಲ್ಲಿ ಬರಲಿಕ್ಕೆ ಕಾರಣ ವಿನೋದನ ಆ ಕಳಕಳಿ. ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗಳಿಗೆ ಪರಿಹಾರ. ಐ ಆಮ್ ದ ರಿಸಲ್ಟ್ ಆಫ್ ಇಟ್. ಐ ಆಮ್ ದ ರಿಸಲ್ಟ್ ಆಫ್ ಎಜುಕೇಶನ್. ಮೊದಲ ಒಂದು ಸ್ವಾಭಿಮಾನ, ಶ್ರದ್ಧೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ. ಜಗತ್ತು 100 ಹೇಳಿ, ಕಾಮಾಲೆ ಕಣ್ಣುಗಳಿಂದ ನೋಡ್ಲಿ, ಅವರ ಮೂಗಿನ ನೇರಕ್ಕೆ ವ್ಯಾಖ್ಯಾನಗಳನ್ನ ಕೊಡಲಿ, 100 ಮಾತುಗಳನ್ನ ಆಡಲಿ. 7ನೇತ್ತ ಹೋಗ್ಬೇಕಾದ್ರೆ ಸರ್ಕಾರಿ ಶಾಲೆ, ನನಗೆ ಕೊಟ್ಟ ಈ ರೇಖೆ ಅಥವಾ ಮೈ ಕಾನ್ಸ್ಟಿಟ್ಯೂಷನ್, ನನ್ನ ಸಂವಿಧಾನ ಏನಾಗಿತ್ತು ಅಂದ್ರೆ, ಹೂ ಆಮ್ ಐ, ನಾನು ಯಾರು, ವೈ ಆಮ್ ಹಿಯರ್, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ವಾಟ್ ಐ ಆಮ್ ಡೂಯಿಂಗ್ ನೌ, ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಗೆ ನಾನು ಬಂದಿದ್ದೀನಿ 7ನೇತ್ತ 8ನೇತ್ತ 10ನೇತ್ತ ಓದ್ಲಿಕ್ಕೆ. ನಾನು ಯಾರು, ನನ್ನ ತಂದೆ ತಾಯಿಗಳಂತವ್ರು, ನನ್ನ ಪರಿಸ್ಥಿತಿ ಎಂತದ್ದು, ಒಂದು ಅದರ ಸ್ಪಷ್ಟ ಅರಿವಿರ್ಬೇಕು. ನೀವು ನೌಕರಿನೇ ಮಾಡ್ತಾ ಇರಿ, ಗೃಹಿಣಿಯೇ ಆಗಿರಿ, ಉದ್ಯೋಗಸ್ಥರೇ ಆಗಿರಿ, ಸರ್ಕಾರಿ ಅಧಿಕಾರಿನೇ ಆಗಿರಿ, ವಿಜ್ಞಾನಿಯೇ ಆಗಿರಿ, ಇನ್ಯಾರೇ ಆಗಿರಿ, ಹೂ ಆಮ್ ಐ, ವೈ ಆಮ್ ಹಿಯರ್, ನಾನು ಇಲ್ಲಿ ಯಾಕಿದ್ದೀನಿ. ದೇರ್ ಇಸ್ ಅ ಪರ್ಪಸ್, ರೈಟ್? ಸ್ಕೂಲಲ್ಲಿದ್ರೆ ಓದೋರೇ ನಿಮ್ಮ ಪರ್ಪಸ್, ಉದ್ದೇಶ.
ಮನೆಯಲ್ಲಿದ್ರೆ ಮನೆಯನ್ನ ಗೃಹಿಣಿ ಗೃಹ ಮುಚ್ಚತೆ, ಮನೆಯನ್ನು ಅದ್ಭುತವಾಗಿಡೋದು ಗೃಹಿಣಿ ಕೆಲಸ. ಸದಾಚಾರ, ಸತ್ಸಂಗ, ಸದಾಲೋಚನೆ, ಬದುಕು, ಆ ಯಾವುದೇ ನಾನ್ಸೆನ್ಸ್ಗಳಿಂದ ಡಿಸ್ಟ್ರಾಕ್ಟ್ ಆಗದೆ ಆ ಪಾವಿತ್ರತೆ, ಒಂದೇ ಒಂದು ಆದರ್ಶಕ್ಕೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಆ ಆದರ್ಶಕ್ಕಾಗಿಯೇ ಜೀವನವನ್ನು ಸವಿಸುವ ಗುಣ. ಒಂದು ಆದರ್ಶವನ್ನು ತೆಗೆದುಕೊಳ್ಳೋದು, ಅದನ್ನೇ ಸರ್ವಸ್ವ ಮಾಡಿಕೊಳ್ಳೋದು, ಅದಕ್ಕಾಗಿಯೇ ಜೀವನವನ್ನು ಸಮರ್ಪಿಸಿಕೊಳ್ಳೋದು, ಆ ಶ್ರದ್ಧೆ. ವಾಟ್ ಐ ಆಮ್ ಡೂಯಿಂಗ್ ನೌ, ನಾನೇನ್ ಮಾಡ್ತಾ ಇದ್ದೀನಿ? ಬರೀ ಗಾಸಿಪ್ಗಳನ್ನು ಮಾಡ್ಕೊಂಡು ತಿರುಗಾಡ್ತಾ ಇದ್ದೀನಾ? ಇಲ್ಲ ಸಲದ ಒಣ ಉಸಾಬರಿಗಳನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀನಾ? ಅಪ್ಪ ಅಮ್ಮ ಕೊಟ್ಟ ಹಣಕ್ಕೆ ಅಕೌಂಟೇಬಲ್ ಆಗಿಲ್ವಾ? ಸರಿಯಾಗಿ ಓದ್ತಾ ಇಲ್ವಾ? ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಿಲ್ವಾ? ಸೈನ್ಸ್ ಅರ್ಥ ಆಗ್ತಿಲ್ವಾ? ಸೋಷಿಯಲ್ ಸೈನ್ಸ್ ಅರ್ಥ ಆಗ್ತಿಲ್ವಾ ಅಂತ ನಮ್ಮನ್ನ ನಾವು ವಾಟ್ ಐ ಆಮ್ ಡೂಯಿಂಗ್ ನಾವು, ಏನ್ ಮಾಡ್ತಾ ಇದ್ದೀನಿ? ಪೊಲೀಸ್ ಅಧಿಕಾರಿಯಾಗಿ ನಾನು ಏನ್ ಮಾಡ್ತಾ ಇದ್ದೀನಿ? ಸುಮ್ಮನೆ ಬಂದ್ಬಿಟ್ಟು AC ಕಾರಲ್ಲಿ ಕುತ್ಕೊಂಡು ಹಂಗೆ ಹೊಂಟೋಯ್ತಾ ಇದ್ದೀನಾ? ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ವಾ? ದೊಡ್ಡವರ ಮಾತುಗಳನ್ನ ಅಷ್ಟೇ ಕೇಳ್ತಾ ಇದ್ದೀನಾ? ನೊಂದವರ ಕಣ್ಣಿ ಒರೆಸ್ಲಿಕ್ಕೆ ಆಫೀಸನ್ನ ಬಿಟ್ಟು ಆ ಎಕ್ಸ್ಟ್ರಾ ಮೈಂಡ್ ತೆಗೆದುಕೊಂಡು ಟ್ರಾವೆಲ್ ಮಾಡಿ ಅರ್ಥ ಮಾಡಿಕೊಂಡು ಇಲಾಖೆಯನ್ನ ಗಟ್ಟಿಯಾಗಿ ಇಟ್ಕೊಂಡು ದೂರದೃಷ್ಟಿಯಿಂದ ಯೋಜನೆಯನ್ನ ಮಾಡಿ ಜೊತೆಗಿರುವವರನ್ನೆಲ್ಲ ತೆಗೆದುಕೊಂಡು ಹೋಗೋ ಆ ವ್ಯವಧಾನ, ಆ ಸಮಾಧಾನ, ಸಹನೆ ನನ್ನಲ್ಲಿದೆಯಾ? ಈ ಪ್ರಶ್ನೆ, ಇದನ್ನ ಹಾಕೊಳ್ಳೋ ಗುಣ, ಇದು ಶ್ರದ್ಧೆಯಿಂದ ಬರ್ತದೆ. ಸೊ ಶಿಕ್ಷಣವೇ ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರ ಅನ್ನೋದಾದ್ರೆ ಯಾವ ಶಿಕ್ಷಣ? SLC PUC ಸರ್ಟಿಫಿಕೇಟ್ ಸಾಕೆ? ಸ್ವಾಮಿ ವಿವೇಕಾನಂದರು ಒಂದು ಹೇಳಿದ್ದಾರೆ, ವಿ ಹ್ಯಾವ್ ಟು ಗಿವ್ ಲೈಟ್ ಟು ದ ಅನ್ಎಜುಕೇಟೆಡ್. ಯಾರಿಗೆ ಶಿಕ್ಷಣ ಸಿಕ್ಕಿಲ್ವೋ ಅವರಿಗೆ ಬೆಳಕಿನ ಅವಶ್ಯಕತೆ ಇದೆ. ವಿ ಹ್ಯಾವ್ ಟು ಗಿವ್ ಮೋರ್ ಲೈಟ್ ಟು ದ ಆಲ್ರೆಡಿ ಎಜುಕೇಟೆಡ್ ಪೀಪಲ್. ಯಾರು ಆಲ್ರೆಡಿ ಶಿಕ್ಷಿತರಾಗಿದ್ದಾರೋ ಅವ್ರಿಗೆ ಹೆಚ್ಚಿನ ಬೆಳಕಿನ ಅವಶ್ಯಕತೆ ಇದೆ. ಸಮಾಜ ಜವಾಬ್ದಾರಿತ ಸ್ಥಾನದಲ್ಲಿ ಯಥಾ ರಾಜ ತಥಾ ಪ್ರಜಾ ಅಂತ ಒಂದು ಗಾದೆ ಇದೆ. ದಿ ಸೊಸೈಟಿ ಸರ್ವೈವ್ಸ್ ಬೈ ಮಾಸಸ್. ಈ ಸಮೂಹ ಸನ್ನಿ ಅಂತ ಕರೀತಾರೆ, ಮಾಸಸ್. ಅದನ್ನ ಯಥಾಸ್ಥಿತಿಯಲ್ಲಿ ಇರಲಿಕ್ಕೆ ನಾಯಕರು ಬೇಕಾಗಿಲ್ಲ. ಮಾಸ್ ಇಸ್ ಇನಫ್. It moves by class or leaders. It requires to move it in a particular direction. You need leaders. ನಾಯಕರು ಬೇಕದಕ್ಕೆ. ಸರ್ವಜ್ಞ ಅವ್ರದ್ದು ಒಂದು ವಚನ ಇದೆ, ಏನು ಅಂತ ಹೇಳಿದ್ರೆ, ವಿದ್ಯೆ ಉಳ್ಳವನ ಮುಖವು ಮುದ್ದಿನಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಅಂದ್ರೆ ಏನು ಅಂತ ಹೇಳಿದ್ರೆ, ಇವತ್ತು ನೀವು ಇವ್ರನ್ನೆಲ್ಲ ನೋಡ್ತಿದ್ರೆ ಹೋಗೊಂದು ಮುತ್ತಿಡ್ಬೇಕು ಅಂತ ಅನ್ಸಲ್ಲ ನಿಮ್ಗೆ? ಯಾಕೆ? ಎಲ್ಲಿಂದ ಬಂತು ಆ ಶಕ್ತಿ ಅನ್ಕೊಂಡಿದ್ದೀರಾ? ಎಲ್ಲಿಂದ ಬಂತು? ವಿದ್ಯೆಯಿಂದ ಬಂದಿರಂತ ಆ ಶಕ್ತಿನೇ ಇವತ್ತು ಅವ್ರನ್ನ ಇಲ್ಲಿ ಕುಣಿಸಿರುವಂತದ್ದು. ಸೊ ಹಾಗಾಗಿ ವಿದ್ಯೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್, ಅಷ್ಟು ಶಕ್ತಿಶಾಲಿ ಅಂತ. ಶಕ್ತಿ ಅಂತ ಹೇಳಿದ್ರೆ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಒಂದು ಹಳ್ಳಿ ಸಿಗುತ್ತೆ, ಹಳ್ಳಿ ಬತ್ತ ಹೋಗ್ಬೇಕಾದ್ರೆ ಒಂದು ಕುರಿ ಒಂದಷ್ಟಿತ್ತು. ಆ ಕುರಿಗಳನ್ನೆಲ್ಲ ಅಡ್ಡ ಇತ್ತು ನಮ್ಮ ಗಾಡಿಗೆ ಹೋಗ್ಬೇಕಾದ್ರೆ. ನಾವು ಜೋರಾಗಿ ಹಾರ ನೋಡಿದ್ದಕ್ಕೆ ಆ ಒಂದಷ್ಟು ಕುರಿಗಳು ಹೋಗ್ತೀನಿ, ಇನ್ನೊಂದಷ್ಟು ಕುರಿ ಹೋಗಿಲ್ಲ. ನನ್ನ ಸ್ನೇಹಿತ ಒಬ್ಬ ಹಿಡಿದ್ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಓಡಿಸ್ದ ಸೈಡ್ಗೆ, ಹೈ ಅಂತ ಓಡಿಸ್ದ. ಆಮೇಲೆ ನಾವು ಮುಂದಕ್ಕೆ ಹೋದ್ವಿ. ಹಾಗೆ ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ವಿ, ಇನ್ನೊಂದೆರಡು ಹಸುಗಳ ಅಡ್ಡ ಬಂತು. ಅದಕ್ಕೂ ನಾವು ಹಾರ ನೋಡಿದ್ರೆ ಯಾವನೊಬ್ಬ ಆಯ್ತಾ ಅವ್ನಿಗೆ, ಏನಪ್ಪ ನೀನು ಸೈಡ್ ಕಳ್ಸಪ್ಪ ಅಂತ ಹೇಳಿ ಹೋಯ್ತು. ನಂತರದಲ್ಲಿ ಒಂದು ಜಿಂಕೆ ಕಾಣಿಸ್ತು ರೋಡಲ್ಲಿ. ಆ ಜಿಂಕೆ ನೋಡಿದ್ರೆ ಖುಷಿ ಆಯ್ತು. ನಾವೆಲ್ಲ ಫೋಟೋಗಳು ತೆಗ್ಬಿಟ್ಟು ಮೊಬೈಲ್ ತೆಗ್ಬಿಟ್ಟು ಫೋಟೋಗಳು ಇಟ್ಕೊಂತ ಇದ್ವಿ. ಅದು ಅಲ್ಲೇ ಇತ್ತು ರೋಡಲ್ಲಿ. ನಾವು ಬಂದ್ರು ಸಹ ನಾವೇನ್ ಮಾಡ್ತೀವಿ, ಅದಕ್ಕೇನು ಡಿಸ್ಟರ್ಬ್ ಮಾಡಲಿಲ್ಲ, ಸೀದಾ ಹೋಗ್ಬಿಟ್ವಿ. ಹಂಗೆ ಮುಂದೆ ಹೋಗ್ತಾ ಇದ್ದಂಗೆನೆ ಅಲ್ಲೊಂದು ಸಿಂಹ ಇತ್ತು. ಸಿಂಹ ಮಧ್ಯ ರಸ್ತೆಯಲ್ಲಿದೆ. ಹಿಂಗ್ ತಿರುಗಿ ನೋಡ್ತಾ ಇದೆ ನಮ್ಮನ್ನ. ನಾವೆಲ್ಲ ಗಾಡಿ ಸ್ಟಾಪ್ ಮಾಡಿದ್ವಿ, ಗ್ಲಾಸಸ್ನೆಲ್ಲ ಕ್ಲೋಸ್ ಮಾಡ್ಕೊಂಡ್ವಿ, ಎಲ್ಲ 4-5 ಸಲ ಲಾಕ್ ಆಗಿದೆ ಅಂತ ಚೆಕ್ ಮಾಡಿದ್ವಿ. ಯಾಕೆ ಭಯ? ನಾವು ಶಕ್ತಿಶಾಲಿನ, ಸಿಂಹ ಶಕ್ತಿಶಾಲಿನ? ಯಾಕೆ ಜಿಂಕೆಗೆ ನಾವು ಮಾಡ್ಲಿಲ್ಲ ಆತರ? ಯಾಕೆ ಹಸು ಮಾಡ್ಲಿಲ್ಲ ನಾವು ಆತರ? ಯಾಕೆ ಕುರಿಗೆ ಮಾಡ್ಲಿಲ್ಲ ಆತರ ನಾವು? ಯಾರು ಶಕ್ತಿಶಾಲಿ ಆಗಿರ್ತಾರೋ
ಈ ಜಗತ್ತಲ್ಲಿ ಅವ್ರಿಗೆ ಬೆಲೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಸೊ ನಾವು ಮನುಷ್ಯರಾಗಿ ನಮಗೊಂದು ಶಕ್ತಿ ಇರಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲ ಅತಿ ಮುಖ್ಯವಾದದ್ದು ವಿದ್ಯೆ. ಯಾರು ವಿದ್ಯಾವಂತರಾಗಿರ್ತಾನೋ ಅವನು ಶಕ್ತಿಶಾಲಿ ಆಗಿರ್ತಾನೆ, ಯಾರು ವಿದ್ಯೆ ಇರೋದಿಲ್ವೋ ಅವನು ಕುಗ್ಗಿರ್ತಾನೆ. ಹಾಗಾಗಿನೇ ನಮ್ಮ ಶಿಕ್ಷಣ ತಂಡ ಇವತ್ತು ಇಂಥ ಸ್ಫೂರ್ತಿದಾಯಕ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ನಿಲ್ಲಿಸಿ, ಇವತ್ತು ನೀವು ಇಷ್ಟು ಜನರ ಮಧ್ಯೆ ಅವ್ರ ಹತ್ರ ನೀವು ಒಂದು ಇಡಿಸ್ಕೊಂತಿರಲ್ಲ, ಒಂದು ಫೋಟೋ ಮತ್ತೆ ಒಂದು ಮೆಮೆಂಟೋ, ಅದನ್ನ ನಿಮ್ಮ ಜೀವನ ಪರ್ಯಂತ ಅದನ್ನ ಇಟ್ಕೊಂಡು ಈ ವ್ಯಕ್ತಿಗಳ ತರನೇ ನೀವು ಆದರ್ಶ ಪುರುಷ ಆಗ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ನಾವು ಇಂಥ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ತರಿಸ್ತಾ ಇರೋದು ಸ್ನೇಹಿತರೆ. ಸ್ನೇಹಿತರೆ, ನೀವೆಲ್ಲ ನಾನು ಒಪ್ಪಿಗೆ ಇದ್ರೆ ಎಸ್ ಅಂತ ಹೇಳಿ, ನಾನು ಹೇಳೋ ಪದಕ್ಕೆ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹೇಳಿ. ನಾವೆಲ್ಲರೂ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಶಕ್ತಿಶಾಲಿ ಸಮೃದ್ಧ ದೇಶ ಕಟ್ಟೋಣ. ನಾವೆಲ್ಲರೂ ಮಹಾತ್ಮ ಗಾಂಧಿ ಹೇಳಿದಂತಹ ಶಾಂತಿಯುತ ದೇಶವನ್ನ ಕಟ್ಟೋಣ. ನಾವೆಲ್ಲರೂ ನಮ್ಮ ಅಬ್ದುಲ್ ಕಲಾಂ ಕಂಡಂತಹ ಕನಸು ನಮ್ಮ ದೇಶವನ್ನು ಮುನ್ನಡೆಸುವಂತ ಸಾಗೋಣ. ನಾವೆಲ್ಲರೂ ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ದೇಶವನ್ನ ಘೋಷವಾಕ್ಯವಾಗಿ ನಮ್ಮ ಜೀವನವನ್ನೇ ಅರ್ಪಿಸಿಕೊಂಡಂತಹ ಸಂತೋಷಗಳೇ ಸರಂತಹ ಜೀವನವನ್ನು ನಾವು ಆದರ್ಶವಾಗಿ ಇಟ್ಕೊಂಡು ಮುನ್ನೋಗೋಣ. ನಾವೆಲ್ಲರೂ ಶಕ್ತಿ, ಸಾಮರ್ಥ್ಯ, ಸಮೃದ್ಧದಿಂದ ರವಿ ಸರ್ ಎಂದಂತಹ ಆ ಸ್ಫೂರ್ತಿದಾಯಕ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ದೇಶವನ್ನು ಸಮೃದ್ಧವಾಗಿ ಕಟ್ಟೋಣ. ಇದು ಬೇಕಾಗಿರೋದು. ನಮ್ಮ ಪೂಜಾ ಗಾಂಧಿ ಅವರು ಇವತ್ತು ಅತ್ಯುತ್ತಮ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಕನ್ನಡಕ್ಕೋಸ್ಕರ. ಅವ್ರಿಗೆ ಶುಭ ಕೋರುತ್ತಾ ನಮ್ಮ ಶ್ರೀನಿವಾಸನ್ ಸರ್ ಕೂಡ ಸೈಂಟಿಸ್ಟ್ ಆಗಿ ನಮ್ಮ ದೇಶವನ್ನು ಮಹೋನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂತಹ ವಿಜ್ಞಾನಿ, ಅಂತಹ ಆಕ್ಟರ್, ಅಂತಹ ಸ್ಫೂರ್ತಿ ವ್ಯಕ್ತಿಗಳಾಗಿ ನಾವು ಕಾಯೋಣ ದೇಶವನ್ನ. ಥ್ಯಾಂಕ್ ಯು ಅಂತ ಹೇಳ್ತಾ ಸೂಪರ್. ನಾಗವಾಡಪಳ್ಳಿಯ ಶಾಲೆ ಮಕ್ಕಳು ರೆಡಿ ಇರ್ಬೇಕಾಗಿ ಕೇಳ್ಕೊತೀನಿ. ನನಗೆ ನಿಜವಾಗ್ಲೂ ಇದು ತುಂಬ ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಸಂದರ್ಭ. ಶಿಕ್ಷಣ ಹಬ್ಬ ಅಂತ ಏನು ಕಾರ್ಯಕ್ರಮ ಈ ತಂಡ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ಯಾಕೆ ಅಂದರೆ ಪ್ರತಿ ಶನಿವಾರ ಇವರು ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಕಂಪ್ಯೂಟರ್ ಶಿಕ್ಷಣನ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಉತ್ತಮವಾದ ದಾನ ಅಂತ ನಾನು ನಂಬಿದ್ದೀನಿ. ಅದರ ಜೊತೆಗೆ ಇವರು 50 ಜನ ಮಾತ್ರ ಒಂದು ತಂಡ ಮಾಡಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಇಷ್ಟು ಪ್ರೋಗ್ರೆಸಿವ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನನ್ನ ಪ್ರಕಾರ ಶಿಕ್ಷಣ ಹಬ್ಬ ಯಾವಾಗ ಆಗುತ್ತೆ ಅಂದರೆ ಪ್ರತಿಯೊಂದು ಮಗುವಿನ ಜೀವನದಲ್ಲಿ ಶಿಕ್ಷಣ ಪ್ರತಿದಿನ ಒಂದು ಹಬ್ಬ ಇರಬೇಕು. ಇವತ್ತು ನಮ್ಮ ಸಂವಿಧಾನದಲ್ಲಿ, ನಮ್ಮ ಸುಪ್ರೀಂ ಕೋರ್ಟ್, ನಮ್ಮ ಸರ್ಕಾರಗಳು ಹೇಳಿದ್ದಾರೆ ಶಿಕ್ಷಣ ಅಂದರೆ ಮಗುದು ಮೂಲಭೂತ ಹಕ್ಕು ಅಂತ. ಆದರೆ ಅವ್ರಿಗೆ ಸರಿ ರೀತಿಯಾಗಿ ಸಿಗ್ತಾ ಇದೆಯಾ? ಇಲ್ಲ, ನನ್ನ ಪ್ರಕಾರ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇಂಥ ತಂಡದವರು ಮುಂದೆ ಬರ್ತಾ ಇದ್ದಾರೆ. ಸೊ ಇವ್ರನ್ನ ನೋಡಿ ನಾವು ಯಾವ ರೀತಿ ನಮ್ಮ ಸರ್ಕಾರಿ ಶಾಲೆಗಳು ಇರಬೇಕು ಅಂತ ಏನು ಕಲ್ಪನೆ ಇದೆ ಅಂತ ಅದನ್ನು ನಿಜವಾಗ್ಲೂ ನೆನೆಸು ಮಾಡಬೇಕು. ಅಂದರೆ ಒಳ್ಳೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ಬರಬೇಕು ಅಂದರೆ ಇವರು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ತಂಡ 50ರಿಂದ 5 ಲಕ್ಷ ಆಗಲಿ ಅಂತ ಎಲ್ಲ ಕನ್ನಡ ಜನತೆ ಮುಂದೆ ಬಂದು ಇವರಿಗೆ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಮೇಡಮ್, ಇದೆ ಮತ್ತು ರವಿ ಚಂದ್ರನ್ ಅವ್ರಿಗೆ ಮತ್ತು ಶ್ರೀನಿವಾಸನ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇವ್ರು ಮಾಡ್ತಾ ಇರ್ತಕ್ಕಂಥ ಕನ್ನಡ ಸೇವೆ ತುಂಬ ಇದೆ. ಕನ್ನಡಿಗರಿಗೆ ಗುರುತಿನ ಚೀಟಿ ಕೊಡಬೇಕು ಅನ್ನೋ ಒಂದು ವಿನೂತನವಾದಂತಹ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮನ ಅಳವಡಿಸ್ಕೊಂಡಿದ್ದಾರೆ. ಅದು ಜಾರಿಗೆ ತರಲೇಬೇಕು ಅಂತ ಸರ್ಕಾರದ ಜೊತೆ ಕೂಡ ಮಾತುಕತೆಗಳು ನಡೆಸ್ತಾ ಇದ್ದಾರೆ. ನಮ್ಮಂಥ NGOಗಳ ಜೊತೆ ಕೂಡ ಎಲ್ಲ ಕಡೆ ಆ ವಿಷಯವನ್ನು ಪ್ರಸರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಕನ್ನಡ ಸೇವೆಗೆ ನಾವು ಧನ್ಯೋಸ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಮಾತು ಹೇಳ್ತೀನಿ ವಿನೋದ್ ಸರ್ ಮಾತಿಗೆ. ನಾನು ಕನ್ನಡಿಗರು ಕನ್ನಡ ಭಾಷೆ ಬೆಳೆಸಬೇಕು, ಉಳಿಸ್ಬೇಕು, ಅದು ನನ್ನ ಕರ್ತವ್ಯ. ಇದು ನನಗೆ ಯಾರೂ ಅಂದರೆ ಹೇಳಬೇಕಾಗಿಲ್ಲ. ಕನ್ನಡ ನನಗೆ ಏನು ಹೆಸರು ಕೊಟ್ಟಿದೆ, ಏನು ಸ್ಥಾನ ಸನ್ಮಾನ ಕೊಟ್ಟಿದೆ,
ಈ ಭಾಷೆ ನಂದು, ಈ ನೆಲ ನಂದು, ಜಲ ನಂದು. ಸೊ ನನ್ನ ಭಾಷೆ, ನನ್ನ ಪರಂಪರೆ, ನಮ್ಮ ಸಂಸ್ಕಾರ ನಾವು ಕಾಪಾಡಬೇಕು, ಅಷ್ಟೇ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ಏನಂತ ಹೇಳಿದ್ರೆ, ನಾನು SSLC ಮುಗಿಸಿದ್ದು 1999ರಲ್ಲಿ. ಆ ಒಂದು ಪ್ರೈವೇಟ್ ಶಾಲೆಯಲ್ಲಿ ನಾನು ಕಲಿತಾ ಇರ್ತೀನಿ. ಆ ಪ್ರೈವೇಟ್ ಶಾಲೆಯಿಂದ ನಾನು ಹೊರಗಡೆ ಬರಬೇಕಾದ್ರೆ ಸ್ಕೂಲ್ ಬಿಟ್ಟಾಗ ನಮ್ಮ ಸ್ಕೂಲ್ ಪ್ರೈವೇಟ್ ಸ್ಕೂಲಿಂದ 50ರಿಂದ 80 ಜನ ಹೊರಗಡೆ ಬರ್ತಾಯಿದ್ವಿ. ಅದೇ ನನ್ನ ಸ್ಕೂಲ್ ಎದುರುಗಡೆ ಒಂದು ಸರ್ಕಾರಿ ಶಾಲೆ ಇತ್ತು. ಆ ಸರ್ಕಾರಿ ಶಾಲೆಯಿಂದ ಹೊರಗಡೆ ಬರ್ತಾ ಇದ್ದದ್ದು 500ರಿಂದ 600 ಜನ ಬರ್ತಾಯಿದ್ರು. ಅದೇ 2020ನಲ್ಲಿ ತುಂಬ ಸಿಚುವೇಷನ್ನೇ ಬದಲಾಗ್ಬಿಟ್ಟಿತ್ತು. ನಾನು ಪ್ರೈವೇಟ್ ಶಾಲೆಯಿಂದ ಬರ್ತಾ ಇರ್ಬೇಕಾದ್ರೆ 400-500 ಜನ ಬರ್ತಾ ಇದ್ದಾರೆ. ಅದೇ ಸರ್ಕಾರಿ ಶಾಲೆಯಿಂದ 50ರಿಂದ 80 ಜನ ಮಾತ್ರ ಬರ್ತಾ ಇದ್ದಾರೆ. ಯಾಕಿದು ಅಂತ ತುಂಬಾ ನಾನು ಕಾಡಕ್ಕೆ ಶುರು ಮಾಡ್ತು. ಆಗ ನಾನು ಸರ್ಕಾರಿ ಶಾಲೆ ಒಳಗಡೆ ಹೋಗಬೇಕು ಅಂದರೆ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಈಗಿನ ಕಾಲಘಟ್ಟದಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ನೀವೇನಾದ್ರು ನೋಡಿದ್ರೆ ಪೇಂಟಿಂಗ್ಸು, ಛೋಟಾ ಭೀಮು, ಮಿಕ್ಕಿ ಮೌಸ್ ಅಂತೆಲ್ಲ ಮಾಡಿರ್ತಾರೆ. ಅದೇ ಸರ್ಕಾರಿ ಶಾಲೆ ನೋಡಿದ್ರೆ ನೀವು ಅದೇ ಕಲ್ ಬಿಲ್ಡಿಂಗು, ಅದೇ ಪೆನ್ಸಿಲು, ಸರ್ವಶಿಕ್ಷಾ ಅಭಿಯಾನ ಅಂತ ಇದ್ದರೆ ಯಾವ ತಂದೆ ತಾಯಿ ತಾನೇ ಆ ಸ್ಕೂಲ್ ಒಳಗಡೆ ಸೇರಿಸಬೇಕು ಅಂತ ಹೇಳಿಸುತ್ತೆ. ಅದಾದ ನಂತರದಲ್ಲಿ ನೀವು ಪ್ರೈವೇಟ್ ಸ್ಕೂಲ್ ಒಳಗಡೆ ಹೋಗಿದ ತಕ್ಷಣ ನಿಮಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇದೆ. ಕಂಪ್ಯೂಟರ್ ಹೇಳ್ಕೊಡ್ತಾ ಇರ್ತಾರೆ ಮಕ್ಕಳಿಗೆ, ಎಲ್ಲ ಮಾಡಿ ಕಲಿತಾ ಇರ್ತಾರೆ. ಅದೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಇನ್ನೂ ನೋಡಿ ಕಲಿ, ಪಾಠ ಕೇಳಿ ಕಲಿ ಅಂತ ಹೇಳಿದ್ರೆ ಹೆಂಗೆ ಆ ಸ್ಕೂಲಿಗೆ ನಾವು ಯಾರನ್ನ ಮಕ್ಕಳು ಸೇರಿಸಬೇಕು ಅಂತ ಇಷ್ಟ ಆಗುತ್ತೆ ತಂದೆ ತಾಯಿಗಳಿಗೆ. ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಸರಿ ನಮ್ಮ ಕೈಲಾದದ್ದು ಏನಂತಹ ಒಂದು ಮಾಧ್ಯಮದಲ್ಲಿ ಒಂದು ಪತ್ರಿಕೆಯಲ್ಲೇ ಬಂದಿರುತ್ತೆ. ಏನು ಅಂತ ಹೇಳಿದ್ರೆ, ಯಾವ ಸಾರ್ವಜನಿಕ ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಬಂದು ಒಂದು ವಾರದ ಕೊನೆ ದಿನ ಒಂದು ಪಾಠ ಮಾಡ್ಬೋದು ಅಂತ ಇರುತ್ತೆ. ಅದನ್ನು ಗಮನಿಸಿದಂಥ ನಾವೆಲ್ಲ ಸೇರಿಕೊಂಡು, ನಮ್ಮ ತಂಡದವರೆಲ್ಲ ಸೇರಿಕೊಂಡು ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು 2 ಕಂಪ್ಯೂಟರ್ ನಾವೇ ದುಡ್ಡು ಹಾಕಿ ಒಂದು 2 ಕಂಪ್ಯೂಟರ್ ಹಾಕ್ಬಿಟ್ಟು ಅಲ್ಲಿ ಪ್ರತಿ ಶನಿವಾರ ಪಾಠ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಆಶ್ಚರ್ಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ, ಅಟೆಂಡೆನ್ಸ್ ಇಂಪ್ರೂವ್ ಆಗ್ತಾ ಇರುತ್ತೆ. 50% ಇದ್ದಂತಹ ಅಟೆಂಡೆನ್ಸ್ ಪ್ರತಿ ಶನಿವಾರ 90% ರೀಚ್ ಆಗ್ತಾ ಇರುತ್ತೆ. ಅಂದರೆ ಸರ್ಕಾರಿ ಶಾಲೆ ಮಕ್ಕಳು ಕಂಪ್ಯೂಟರ್ನಲ್ಲಿ ತುಂಬ ಇಷ್ಟ ಇದೆ. ಆ ನಿಟ್ಟಿನಲ್ಲಿ 2016-17 ಶುರು ಆದಂತಹ ನಮ್ಮ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ, ಕಂಪ್ಯೂಟರ್ ಹೇಳ್ಕೊಡುವಂಥ ಕರ್ತವ್ಯ ಇವತ್ತು ನಾವು 9 ಶಾಲೆಗಳಲ್ಲಿ, 8 ಸ್ಕೂಲ್ ಬೆಂಗಳೂರಿನಲ್ಲಿ, ಒಂದು ಕೋಲಾರದ ಕಾಮಧೇನು ಹಳ್ಳಿನಲ್ಲೂ ಕೂಡ ಈ ಶಿಕ್ಷಣವನ್ನು, ಕಂಪ್ಯೂಟರ್ ಶಿಕ್ಷಣವನ್ನು ಪ್ರತಿ ಶನಿವಾರ ನಮ್ಮ 40 ತಂಡದ ಸದಸ್ಯರು, ಅಂದರೆ ನಮ್ಮ ತಂಡದ ಸದಸ್ಯರು ಸಹ ಬೇರೆ ಬೇರೆ ಆದಂತಹ ಸದಸ್ಯರಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಮೆಟ್ರೋಲ್ ವರ್ಕ್ ಮಾಡ್ತಾ ಇರೋಂಥವ್ರಾಗಿರ್ಬೋದು, ಅದೇ ರೀತಿ DRDO ವರ್ಕ್ ಮಾಡ್ತಾ ಇರೋಂಥದ್ದಾಗಿರ್ಬೋದು. ಇವರೆಲ್ಲರೂ ನಮ್ಮ ತಂಡದ ಬೆನ್ನೆಲುಬು ಅಂತ ಹೇಳ್ತೀವಿ. ಸರ್, ಮೊದಲನೇದಾಗಿ ನಮ್ಮ ತಂಡಕ್ಕೆ ಶಕ್ತಿ ಅಂತ ಹೇಳಿದ್ರೆ 2 ವ್ಯಕ್ತಿಗಳಿದ್ದಾರೆ ನಮಗೆ. ಆ 2 ವ್ಯಕ್ತಿ ಯಾವುದು ಅಂತ ಹೇಳಿದ್ರೆ, ನಮ್ಮ DRDOದ ಸೈಂಟಿಸ್ಟು ಆ ಶ್ರೀನಿವಾಸನ್ ಅವರೇ ನಮ್ಮ ತಂಡದ ಮಾರ್ಗದರ್ಶಕರು. ಎರಡನೇದಾಗಿ ನಮ್ಮ ತಂಡದ ಮಹಾನ್ ಶಕ್ತಿ ಅಂತ ಹೇಳಿದ್ರೆ ರವಿ ಡಿ ಚೆನ್ನನ್ ಅವರು. ಇವರು ನಮ್ಮ ತಂಡದ ಗೌರವಾಧ್ಯಕ್ಷರು. ಇವರಿಬ್ಬರಿಂದ ನಾವು ಪ್ರೇರಿತರಾಗಿ ನಾವು ಮಾಡ್ತಾ ಇರೋಂಥ ಕೆಲಸ, ನಾವು ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಅಥವಾ ಎಷ್ಟೋ NGOಗಳಿದ್ದಾವೆ. ಇವತ್ತು ಸಹ ನಾವು ಶಿಕ್ಷಣ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದೀವಿ. ಶಿಕ್ಷಣ ಅವಾರ್ಡ್ಸ್ನಲ್ಲಿ ಭರವಸೆ ತಂಡ ಆಗಿರ್ಬೋದು, ಕನ್ನಡ ಮನಸ್ಸುಗಳಾಗಿರ್ಬೋದು, ಅಮೃತ ಹಸ್ತ ಆಗಿರ್ಬೋದು, ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ಆಗಿರ್ಬೋದು, ಹೀಗೆ ಎಷ್ಟೊಂದು ಹಲವಾರು NGOಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಒಂದು ಚಿಕ್ಕ ಕಿವಿ ಮಾತು ಏನು ಅಂತ ಹೇಳಿದ್ರೆ, ನಾವು ನಿಷ್ಪಕ್ಷಪಾತವಾಗಿ ಯಾವುದೇ ಜಾತಿ, ಧರ್ಮ, ಯಾವುದೇ ಭೇದ ಭಾವ ಇಲ್ಲದೆ ಟ್ರಾನ್ಸ್ಪರೆಂಟಾಗಿ ನಾವು ಯಾವುದೇ ಒಂದು ಏನೇ ಒಂದು ತೊಗೊಂಡ್ರು ಸಹ ಅದನ್ನು ಪಾರದರ್ಶಕವಾಗಿ ಇಟ್ಕೊಂಡಿತ್ತಂದರೆ ಎಲ್ಲ ಒಳ್ಳೆ ಜನಗಳು ನಮ್ಗೆ ಒಟ್ಟಿಗೆ ಸೇರಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ದೇಶವನ್ನು ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೋದು NGOಗಳೇ ಸೇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವು 2017ರಿಂದ ಬೆಂಗಳೂರಲ್ಲೇ ಬೆಂಗಳೂರಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಮಾತ್ರ ಮಾಡ್ತಾಯಿದ್ವಿ. ಇವತ್ತು ನಮ್ಮ ತಂಡ ವಿಸ್ತಾರ ಆಗಿದೆ. ಒಂದು ಕೋಲಾರದ ಕಾಮಧೇನು ಹಳ್ಳಿಗೂ ಕೂಡ ವಿಸ್ತಾರ ಆಗಿದೆ. ಬೆಂಗಳೂರಿನಿಂದ ನಮ್ಮ 2 ವಾಲಂಟಿಯರ್ ರಾಜೇಶು ಮತ್ತು ಕಿರಣ್ ಅನ್ನೋರು ಪ್ರತಿ ಶನಿವಾರ ಇಲ್ಲಿಂದ ಕೋಲಾರಕ್ಕೆ ಹೋಗಿ ಪಾಠ ಮಾಡ್ಬಿಟ್ಟು ಬರ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಡೆ ವ್ಯಾಪಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ನಾವು ವಾಲಂಟಿಯರ್ಸ್ಗೂ ಕೂಡ ದಯವಿಟ್ಟು ನೀವು ಯಾರು ನೋಡ್ತಾ ಇದ್ದೀರಾ, ನಿಮಗೂ ಪ್ರತಿ ಶನಿವಾರ 1 ಗಂಟೆ ಸರ್ಕಾರಿ ಶಾಲೆ ಮಕ್ಕಳು ಕೊಡೋಕ್ಕಾದರೆ ದಯವಿಟ್ಟು ನಮ್ಮ ಶಿಕ್ಷಣ ತಂಡದ ಜೊತೆ ಸೇರಿ ಮತ್ತಷ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಕಂಪ್ಯೂಟರ್ನ ಕಲಿಸೋಣ. ನಾನು ಸೇರಿದ್ದು ಈ ತಂಡಕ್ಕೆ 2 ವರ್ಷ ಹಿಂದ್ಗಡೆ. ಸೊ 5 ವರ್ಷದಿಂದ ನಾವು ನೋಡ್ತಾ ಇದ್ದಾಗ ಅವಾಗ ಇದ್ದಿದ್ದು ಬರೀ ನಮ್ಮ 5 ಶಾಲೆಗಳು ನಾವು ಹೇಳ್ಕೊಡ್ತಾಯಿದ್ರಿ. ಇವಾಗ 9 ಶಾಲೆಗಳು ಹೇಳ್ಕೊಡ್ತಾ ಇದ್ದೀವಿ. ಆ 9 ಶಾಲೆಗಳು ಬಿಟ್ಟು ಇವಾಗ ಇನ್ನು ಮುಂದೆ ಈ ವರ್ಷದಿಂದ ಇನ್ನು ಮುಂದೆ ಹೆಚ್ಚು ಶಾಲೆ ಬರಬೇಕು ಅಂತ ನಾವು ಹುಡುಕ್ತಾ ಇದ್ದೀವಿ. ವಾಲಂಟಿಯರ್ಸ್ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ವಾರ್ಡ್, ಪ್ರತಿಯೊಂದು ಏರಿಯಾಯಿಂದ ಬರೋ ವಾಲಂಟಿಯರ್ಸ್ ಕರೆದು ಯಾರು ರೆಡಿ ಇರ್ತಾರೋ 1 ಅವರ್ ಕೂಡ ಟೈಮ್ ಕೂಡ ಸಾಕಿದರೆ ಅವರೆಲ್ಲ ಬಂದು ಇನ್ನೊಂದು ಹೊಸ ಶಾಲೆ ತೊಗೊಂಡು ಅದ್ರಲ್ಲಿ ಪಾಠ ಮಾಡಲಿಕ್ಕೆ ಕೇಳ್ತೀವಿ ನಾವು. ಸೊ ಇದೆಲ್ಲ ಹುಡುಕ್ತಾ ಇದ್ದೀವಿ. ಸೊ ಅದಾದರೆ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಇವಾಗ 9 ಇರೋದು ನೆಕ್ಸ್ಟ್ 20 ಆಗ್ಬೋದು. ಸೊ ಅದಕ್ಕೆ ಪ್ರಯತ್ನದಲ್ಲಿದ್ದೀವಿ ನಾವು ಇವಾಗ. ಯಾವುದೇ ನೀವು ಪ್ರೈವೇಟ್ ಶಾಲೆ ಮತ್ತು ಸರ್ಕಾರಿ ಶಾಲೆ ಕಂಪೇರ್ ಮಾಡಿದ್ರೆ ಇಬ್ಬರು ಈಕ್ವಲ್ಲು. ಬಟ್ ಪ್ರೈವೇಟ್ ಶಾಲೆ ಮಕ್ಕಳಿಗೆ ಒಂದು ಅಡ್ವಾಂಟೇಜ್ ಇದೆ. ಏನಿರುತ್ತೆ ಅಂದರೆ, ಒಂದು ಇಂಗ್ಲೀಷ್ ಶಿಕ್ಷಣ, ಇನ್ನೊಂದು ಕಂಪ್ಯೂಟ್ರು. ಇದು 2ರಿಂದ ಅವರು ಮೇಲು, ಸರ್ಕಾರಿ ಶಾಲೆ ಮಕ್ಕಳು ಕೆಳಗೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಅದೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಕಂಪ್ಯೂಟರ್ ಶಿಕ್ಷಣ ಮತ್ತು ಇಂಗ್ಲೀಷ್ ಶಿಕ್ಷಣ ಇದು 2 ಕೊಟ್ಬಿಟ್ರೆ ಯಾವ ಪ್ರೈವೇಟ್ ಶಾಲೆ ಮಕ್ಕಳಿಗೂ ಅವ್ರು ಕಮ್ಮಿ ಅಲ್ಲ, ಅವ್ರಿಗಿಂತ ಹೆಚ್ಚು. ಈಗೂ ನೀವು ದೊಡ್ಡ ದೊಡ್ಡ ಪದವಿ ಪೋಸ್ಟ್ಗಳಲ್ಲಿ ಎಲ್ಲರೂ ನೋಡಿದ್ರೆ ಎಲ್ಲರೂ ಇರೋ ಸರ್ಕಾರಿ ಶಾಲೆಗಳಲ್ಲ, ಪ್ರೈವೇಟ್ ಅವರಲ್ಲ, ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ, ಪ್ರೈವೇಟ್ ಶಾಲೆ ಓದಿರೋ. ಬಟ್ ಸರ್ಕಾರಿ ಕಂಪ್ನಿಗಳಲ್ಲಿ ಅಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಓದಿರೋರಲ್ಲ ದೊಡ್ಡ ಹುದ್ದೆಗಳು. ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಇರ್ಬೋದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಯಾರೇ ನೀವು ನೋಡಿದ್ರು ದೊಡ್ಡ ಕಂಪ್ನಿಗಳ CEO ಗಳಾಗಿರೋರು ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಮಕ್ಕಳೇ.
ಸೊ ನಾವು ಆ ಭೇದ ಭಾವ ಸರ್ಕಾರಿ ಶಾಲೆ ಮಕ್ಕಳಿಗೆ ಮತ್ತು ಪ್ರೈವೇಟ್ ಶಾಲೆ ಮಕ್ಕಳಿಗೆ ಆ ಭೇದ ಇರಬಾರ್ದು. ಏನಕ್ಕಂದರೆ ಮಕ್ಕಳಲ್ಲಿ ಎಜುಕೇಷನ್ ವಿಚಾರದಲ್ಲಿ ಯಾವತ್ತೂ ಭೇದ ಭಾವ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾವು ಪ್ರೈವೇಟ್ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಈಕ್ವಲ್ ಮಾಡೋಂಥ ಇಂಗ್ಲೀಷ್ ಎಜುಕೇಷನು ಮತ್ತು ಕಂಪ್ಯೂಟರ್ ಎಜುಕೇಷನ್ನ ಕೊಡ್ತಾ ಇದ್ದೀವಿ ಸರ್. ಇವತ್ತು ನಡೀತಾ ಇದೆ. ಸೊ ನಾನು ಕೋಲಾರ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಟುಡೇ ಹ್ಯಾಸ್ ಬೀನ್ ಅ ಗ್ರೇಟ್ ಡೇ. ನನಗೆ ಇಟ್ಸ್ ಅ ಮೆಮೊರಬಲ್ ಡೇ ಟು ಬಿ ಪಾರ್ಟ್ ಆಫ್ ಸಿಕ್ಷನ್ಸ್ ಟೀಮ್. ಸಿಕ್ಷನ್ ಅವರು 1 ವರ್ಷ ಕಷ್ಟಪಡ್ತಾರೆ ಜಸ್ಟ್ ಟು ಬ್ರಿಂಗ್ ಇನ್ ಕಂಪ್ಯೂಟರ್ ಲಿಟ್ರಸಿ ಟು ದಿ ಸ್ಟೂಡೆಂಟ್ಸ್, ರೂರಲ್ ಸ್ಟೂಡೆಂಟ್ಸ್. ಸೊ ಐ ಆಮ್ ಹ್ಯಾಪಿ ದ್ಯಾಟ್ ಐ ಆಮ್ ಪಾರ್ಟ್ ಆಫ್ ಕೋಲಾರ್ ಟೀಮ್. ಕಾಮಧೇನಲ್ಲಿ ಸ್ಕೂಲಲ್ಲಿ ನಾನು ಸಪೋರ್ಟ್ ಮಾಡೋದು ನನಗೆ ಖುಷಿ ಆಗ್ತಾ ಇದೆ. ಸೊ ಸಿಕ್ಷನ್ ಹ್ಯಾಸ್ ಬೀನ್ ಡೂಯಿಂಗ್ ಎ ಗುಡ್ ಜಾಬ್. ಮೇ ದೇ ಕಂಟಿನ್ಯೂ ಟು ಡೂ ಅ ಗುಡ್ ಜಾಬ್ year after also. My best wishes to Section team. Thank you. ಸ್ಕೂಲಲ್ಲಿ ಕಂಪ್ಯೂಟ್ರು ಆ ಥರದ್ದೇನು ಇರ್ತಿರ್ಲಿಲ್ಲ ಸರ್. ಇವಾಗ ಈಗಿರೋ ಸ್ಕೂಲಲ್ಲಿ ಕಂಪ್ಯೂಟರು ಮತ್ತು ಇನ್ನೇ ಮುಂತಾದ ಕಾರ್ಯಗಳನ್ನು ನಿರ್ವಹಿಸ್ತಿದ್ರು. ಅದಕ್ಕೆ ನಮ್ಮ ಸ್ಕೂಲ್ ಬಗ್ಗೆ ನಮಗೆ ಹೆಮ್ಮೆ ಇದೆ. ಇಲ್ಲಿಗೆ ಬಂದದಕ್ಕೆ ನಮಗೆ ಖುಷಿ ಆಗ್ತಿದೆ ಅಂಕಲ್. ಪ್ರೈವೇಟ್ ಸ್ಕೂಲಲ್ಲಿ ಹೇಳ್ಕೊಡ್ತಿಲ್ಲ ಅಂತಿಲ್ಲ, ಹೇಳ್ಕೊಡ್ತಾರೆ. ಅಂದ್ರೂ ನಮಗೆ ಹೆಮ್ಮೆ ಇರೋದು ಗೌರ್ಮೆಂಟ್ ಸ್ಕೂಲ್ ಬಗ್ಗೆನೇ ಅಂಕಲ್. ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತೀರಾ, ಆದರೆ ಚೆನ್ನಾಗಿ ಓದಿ ಬುದ್ಧಿ ಕಲೀರಿ ಅಂತ ಹೇಳಿ.